ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ನಾನು ಹೇಳ್ದೆ ನಿಮಗೆ ಸೋಮವಾರದಿಂದ ಎಲ್ಲರ ಖಾತೆಗೂ ಗೃಹಲಕ್ಷ್ಮಿ ಹಣ ಜಮಾ ಆಗೋದಕ್ಕೆ ಶುರುವಾಗುತ್ತೆ ಅಂತ ಹೇಳ್ಬಿಟ್ಟು, ಅಂಡ್ ನೀವುಗಳೇ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇನ್ನು ಗಾಬರಿ ಆಗುವಂತ ಅವಶ್ಯಕತೆ ಏನು ಇಲ್ಲ, ಎಲ್ಲರ ಹಣನೂ ಜಮಾ ಆಗುತ್ತೆ. ಅದ್ರ ಬಗ್ಗೆ ನೀವು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಕೇಳಿರುವಂತ ಡೌಟ್ ಗಳಿಗೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ಕೊಟ್ಬಿಡ್ತೀನಿ. ಯಾಕಂದ್ರೆ ಕಳೆದ ವಾರದಲ್ಲಿ ಕೆಲವೊಂದಷ್ಟು ಉತ್ತರಗಳನ್ನ ನಾನು ಕೊಡ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ಇವಾಗ ಉತ್ತರನ ಕೊಟ್ಬಿಡ್ತಾ ಹೋಗ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ದಯವಿಟ್ಟು. ಈಗ ವಿಷಯ ಏನು ಅಂತಂದ್ರೆ, ನಾನು ಹೇಳ್ದೆ ನಿಮ್ಗೆ ಸೋಮವಾರದಿಂದ ಮತ್ತೊಂದು ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅದು 29-30ನೇ ಕಂತಿನ ಹಣನೇ, ಹೊಸದಾಗೇನಲ್ಲ. ಬಟ್ ಒಂದು ಸರ್ಟನ್ ಟೈಮ್ ಅಲ್ಲಿ ಒಂದೊಂದು ವಾರಕ್ಕೆ ಒಂದೊಂದು ದಿನ ರಿಲೀಸ್ ಆಗೋ ತರ ಸೋಮವಾರ ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಆಗುತ್ತೆ. ಅದೇ ರೀತಿ ನಿನ್ನೆ ಕೂಡ ರಿಲೀಸ್ ಆಗಿದೆ. ಬಹುಶೇಕಡ ಎಲ್ಲರ ಖಾತೆಗೂ ಜಮಾ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಬಿಕಾಸ್ ನಾನು ಆಲ್ರೆಡಿ ಹೇಳಿನೇ ಒಂದಿನ ಆಗಿದೆ. ಅಂಡ್ ಲಾಸ್ಟ್ ವೀಕ್ ಅಲ್ಲೂ ಕೂಡ ಬಹಳಷ್ಟು ಜನಕ್ಕೆ ಅಮೌಂಟ್ ರಿಲೀಸ್ ಆಗಿತ್ತು. ನನಗೆ ಕಮೆಂಟ್ ಅಲ್ಲಿ ಕೂಡ ಹೇಳ್ತಾ ಇದ್ದಾರೆ ಅಮೌಂಟ್ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ಕಮೆಂಟ್ಸ್ ಗಳ ಬಗ್ಗೆ ಉತ್ತರ ಕೊಡ್ತೀನಲ್ಲ, ಅವಾಗ ಕಮೆಂಟ್ ನ ಓದಿ ಹೇಳ್ತೀನಿ ನಿಮಗೆ. ಅಮೌಂಟ್ ಬಂದಿರೋದನ್ನ ನೀವುಗಳೇ ಕಮೆಂಟ್ ಹಾಕ್ತೀರಾ, ಅದಕ್ಕೆ ಹೇಳೋದು ಪ್ರತಿಯೊಂದು ವಿಡಿಯೋದಲ್ಲಿ ಹೋಗಿ ಕಮೆಂಟ್ ಗಳನ್ನ ನೋಡಿ. ಹೌದು, ಕೆಲವೊಂದಷ್ಟು ಜನ ಅದಕ್ಕೆ ಬ್ಯಾಕ್ ಕ್ವಶನ್ ಕೂಡ ಮಾಡ್ತಾರೆ, ನಿಜವಾಗ್ಲೂ ಬಂದಿದ್ಯಾ, ಸುಳ್ಳು ಹೇಳ್ಬೇಡಿ, ಸ್ಕ್ರೀನ್ ಶಾಟ್ ಹಾಕಿ ಅಂತ. ಯೂಟ್ಯೂಬ್ ಅಲ್ಲಿ ಕಮೆಂಟ್ ಸೆಷನ್ ಅಲ್ಲಿ ನೀವು ಫೋಟೋನ ಅಪ್ಲೋಡ್ ಮಾಡೋದಿಕ್ ಆಗೋದಿಲ್ಲ. ಅವ್ರು ಹೇಳ್ತಾ ಇದಾರೆ ಅಂತಂದ್ರೆ ನಿಜವಾಗ್ಲೂ ಹಣ ಬಂದಿರುತ್ತೆ. ಯಾಕಂದ್ರೆ ಸುಮ್ನೆ ಯಾರು ಬಂದ್ಬಿಟ್ಟು ಕಮೆಂಟ್ ಅಲ್ಲಿ ಅಮೌಂಟ್ ಬಂದಿದೆ ಅಂತ ಹೇಳಲ್ಲ. ಸ್ವಲ್ಪ ಲಾಜಿಕ್ ಆಗಿ ಥಿಂಕ್ ಮಾಡಿ. ಸೊ ಹಾಗೇನೆ ಇವಾಗ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಅಮೌಂಟ್ ಜಮಾ ಆಗೋದಕ್ಕೆ ಶುರುವಾಗಿದೆ, ಆಗುತ್ತೆ. ನಿಮ್ಮ ಅಮೌಂಟ್ ಎಲ್ಲೂ ಹೋಗೋದಿಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ರೆ ಮಾತ್ರ ನಿಮ್ಗೆ ಅಮೌಂಟ್ ಬರೋದಿಲ್ಲ. ಬಟ್ ಮೆಜಾರಿಟಿ ಈಗ ಇದು ಎಲ್ಲರಿಗೂ ಪ್ರಾಬ್ಲಮ್ ಏನಿತ್ತು ಅದು ಸೊಲ್ಯೂಷನ್ ಸಿಕ್ಕಿದೆ, ಎಲ್ಲಾನು ಸಾಲ್ವ್ ಆಗಿದೆ ಅಂತ ಬಯಸ್ತಾ ಇದ್ದೀನಿ ನಾನು. ಬಿಕಾಸ್ ಇವಾಗ ಎಲ್ಲರಿಗೂ ಹಣ ಬರ್ತಾ ಇದೆ ಅಲ್ಲ, ಈ ತಿಂಗಳು ಒಳಗಡೆ ನಿಮ್ಗೆ ಕಂಪ್ಲೀಟ್ಲಿ ಹಣ ಬರುತ್ತೆ. ಒಂದು ದಿನ ಈ ವಾರದಲ್ಲಿ ಸಮಸ್ಯೆ, ಬಕ್ರೀದ್ ದಿನ ಆಗಬಹುದು, ಆಗದೇನು ಇರಬಹುದು, ಗೊತ್ತಿಲ್ಲ. ಬಟ್ ಹಣ ಬಂದ್ರೆ ಎಲ್ಲರಿಗೂ ರಿಲೀಫ್ ಅಂತೂ ಖಂಡಿತ ಆಗುತ್ತೆ. ಸೊ ಬರುತ್ತೆ ಈ ವಾರದಲ್ಲಿ. ಮತ್ತೊಂದಷ್ಟು ಭಾಗಗಳಿಗೆ ಯಾರಿಗೆಲ್ಲ ಬಂದಿಲ್ಲ ಅಂತ ಕಮೆಂಟ್ ಅಲ್ಲಿ ತಿಳಿಸ್ತಾ ಇರ್ತೀರಾ, ಅವ್ರಿಗೆಲ್ಲರಿಗೂ ಜಮಾ ಆಗುತ್ತೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸರಿನಾ? ಈಗ ಕೆಲವೊಂದಷ್ಟು ಕಮೆಂಟ್ಸ್ ಗಳನ್ನ ಓದ್ತಾ ಹೋಗ್ಬಿಡ್ತೀನಿ. ಸಂಡೇ ರಿಸೀವ್ಡ್ 7:15 PM 30th 2000 rupees ಥ್ಯಾಂಕ್ಸ್ ಬೆಂಗಳೂರು ಸಿಟಿ. ನೋಡಿ, ಟೈಮು ಡೇಟ್ ಎಲ್ಲ ಮೆನ್ಷನ್ ಮಾಡ್ತಿದೆ, ಅದನ್ನೇ ಹೇಳ್ತಿರೋದು. ಸುಮ್ನೆ ಬಂದು ಯಾರು ಕಮೆಂಟ್ ಹಾಕಲ್ಲ, ಬಂದಿರೋದಕ್ಕೆ ಕಮೆಂಟ್ ಹಾಕ್ತಾ ಇರೋದು. ನೋಡಿ, ಭಾನುವಾರ ಬಂದಿದೆ ಅಂತ ಹಾಕಿದ್ದಾರೆ, 30ನೇ ಕಂತಿನ ಹಣ ಬೆಂಗಳೂರಿಗೆ. ಇದಾದ್ಮೇಲೆ ಸಂಡೇ ರಿಸೀವ್ಡ್ ಕಲಬುರಗಿ ಅಂತ ಹಾಕಿದ್ದಾರೆ, 30ನೇ ಕಂತಿನ ಹಣ. ಸೊ ಸಂಡೇ ಮೊನ್ನೆನೂ ರಿಸೀವ್ ಆಗಿದೆ ಕೆಲವೊಂದಷ್ಟು ಜನಕ್ಕೆ, ಅಂದ್ರೆ ಈ ವಾರದಲ್ಲೂ ಎಲ್ಲರಿಗೂ ಬರುತ್ತೆ ಅಂತ ಅರ್ಥ ಅದು. ಸೊ ರೇಷನ್ ಕಾರ್ಡ್ ಅರ್ಜಿ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ಪ್ರಾರಂಭ ಆಗಿಲ್ಲ, ಇದ್ರ ಬಗ್ಗೆ ಯಾವುದೇ ರೀತಿಯಾಗಿರುವಂತ ಅಪ್ಡೇಟ್ಸ್ ಗಳು ಇಲ್ಲ. ಕೆಲವೊಂದಷ್ಟು ಕ್ಯಾನ್ಸಲೇಷನ್ ವರ್ಗಾವಣೆನ ಮಾಡ್ತಾ ಇದ್ದಾರೆ ಬಿಟ್ಟು ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಗಿಲ್ಲ. ಬೆಂಗಳೂರು ಗ್ರಾಮಾಂತರ, ದೇವನಹಳ್ಳಿ, ನೆಲಮಂಗಲ, ಮುಖ್ಯವಾಗಿ ದೊಡ್ಡಬಳ್ಳಾಪುರ, ಗೌರಿಬಿದನೂರಲ್ಲಿ, ಹೊಸಕೋಟೆ ಜಿಲ್ಲೆಯವರಿಗೆ 29-30 ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ. ಎಷ್ಟು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ ನೋಡಿ ಅವರು. ನಿಮಗೆ ಅಮೌಂಟ್ ರಿಲೀಸ್ ಆಗುತ್ತೆ, ಎಲ್ಲರ ಖಾತೆಗೂ ಬರುತ್ತೆ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿತ್ತು ಸೆಂಟ್ರಲ್ಲಿ. ಸೊ ಇವಾಗ ಕಂಟಿನ್ಯೂಸ್ ಆಗಿ ಕೊಡೋದಕ್ಕೆ ಶುರು ಮಾಡಿದರೆ ನಿಮ್ಗೆ ಈ ವಾರದಲ್ಲಿ ಬರುತ್ತೆ, ತಲೆ ಕೆಡ್ಸ್ಕೋಬೇಡಿ. ನೆಕ್ಸ್ಟ್ ಯಾರಿಗೋ 3 ತಿಂಗಳು ಹಣ ಪೆಂಡಿಂಗ್ ಇದೆ ಅಂತ ಕಮೆಂಟ್ ಹಾಕಿದ್ದಾರೆ. ಇವಾಗ ಕರೆಂಟ್ಲಿ ಕೊಡ್ತಾ ಇರೋದು 2 ತಿಂಗಳು ಹಣ ಮಾತ್ರ. ನಿಮಗೇನಾದ್ರೂ 28-27 ಏನಾದ್ರು ತೊಂದರೆ ಆಗಿದೆ ಅಂದ್ರೆ ದಯವಿಟ್ಟು ತಾಲೂಕ್ ಆಫೀಸ್ಗೆ ಒಂದ್ಸಲ ಭೇಟಿ ನೀಡಿ. ಸೊ ರೇಷನ್ ಕಾರ್ಡ್ ಅಪ್ರೂವಲ್ ಯಾವಾಗ ಅಂತ ಕೇಳ್ತಾ ಇದಾರೆ. ಮೊನ್ನೆ ಮೈಸೂರು ಜಿಲ್ಲೆಯಲ್ಲಿ ಅಪ್ರೂವ್ ಆಗಿದೆ ಅಂತ ಹೇಳಿ ನಾನು ವಿಡಿಯೋ ಮಾಡಿದೆ. ಸೊ ಬೆಂಗಳೂರಲ್ಲಿ ಯಾವಾಗ ಅಂತ, ಬೆಂಗಳೂರಿಗೆ ಅದೇ ರೀತಿಯಾಗಿರುವಂತ ಅಪ್ಡೇಟ್ಸ್ ಗಳು ಬಂದಿಲ್ಲ. ಬಂದಾಗ ನಾನು ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಕೇಸ್ ಹಾಕಿರೋದು ಒಳ್ಳೇದು. ಗೃಹಲಕ್ಷ್ಮಿ ಹಣದ ಬಗ್ಗೆ ನಾನು ನಿಮ್ಗೆ ಕೇಳ್ತಿದ್ದೆ, ಕೇಸ್ ಹಾಕಿದ್ದಾರೆ ಹೈಕೋರ್ಟಿಗೆ ಹೋಗಿ ಅಂತ ಹೇಳ್ಬಿಟ್ಟು. ಒಂಥರ ಒಳ್ಳೇದೆ, ನಾನು ಅದನ್ನೇ ಹೇಳಿದ ಅವತ್ತೊಂಥರ ಒಳ್ಳೇದು. ಅಟ್ಲೀಸ್ಟ್ ಆವಾಗಾದ್ರೂ ಎಚ್ಚೆತ್ಕೊಂಡು ದುಡ್ಡು ಹಾಕ್ತಾರಲ್ವಾ ಅಂತ ಹೇಳ್ಬಿಟ್ಟು. ಹೊಸ ರೇಷನ್ ಕಾರ್ಡ್ ಯಾವಾಗ ಶುರುವಾಗುತ್ತೆ? ಶುರುವಾಗಿಲ್ಲ, ಸಾರಿ, ಇನ್ನ ಶುರುವಾಗಿಲ್ಲ. ನಾನು ಹೇಳ್ತೀನಿ, ನನ್ಗೆ ತುಂಬಾ ಕಮೆಂಟ್ಸ್ ಬರ್ತಾ ಇದೆ ಅದನ್ನೇ. ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಉತ್ತರ ಕರ್ನಾಟಕ ಮಂದಿಗೆ ಬಂದಿಲ್ಲ. 30-31 ಕೇಳ್ತಾ ಇದ್ದೀರಾ, 31 ರಿಲೀಸೇ ಆಗಿಲ್ಲ. 29-30 ಮಾತ್ರ ಕ್ಲಿಯರ್ ಮಾಡ್ತಾ ಇದಾರೆ. 31 ಬಗ್ಗೆ ಸದ್ಯಕ್ಕೆ ತಲೆ ಕೆಡ್ಸ್ಕೊಬಿಡ್ರಿ. ಅಮೌಂಟ್ ಬರ್ತಾ ಇದೆ ಉತ್ತರ ಕರ್ನಾಟಕಕ್ಕೆ ಫಸ್ಟ್ ಆಕ್ಚುಲಿ ದುಡ್ಡು ಹಾಕಿರೋದು. ಮಾರ್ಚ್ ಏಪ್ರಿಲ್ ಹಣ ಬಂದಿಲ್ಲ, ಬರುತ್ತೆ, ವೇಟ್ ಮಾಡಿ. ಯಾಕಂದ್ರೆ ಇವಾಗ ಇನ್ನು ಮೇ ಅಲ್ಲಿ ಇದೀವಿ, ಇನ್ನು ಬರ್ಬೇಕು. ಅದೇ 29-30 ನಿಮ್ಗೆ ರಿಲೀಸ್ ಮಾಡ್ತಾ ಇರೋದವ್ರು. ಇದಕ್ಕೇನು ಲಿಮಿಟೇಷನ್ ಇಲ್ವಾ? ಇಷ್ಟ ಬಂದಾಗ ಹಾಕ್ತಾರೆ ಇವರು, ಇಷ್ಟ ಬಂದಾಗ ಹಾಕ್ತಾರೆ. ಹಾವೇರಿಗೆ ಇನ್ನ ಬಂದೇ ಇಲ್ಲ. ಏನಂದ್ರೆ ಅವ್ರು ಏನ್ ಮಾಡಕ್ಕಾಗತ್ತೆ, ನಾವು ಹೇಳೋದ್ ಹೇಳ್ತೀವಿ ಆಸ್ ಎ ಪಬ್ಲಿಕ್ ಒಪಿನಿಯನ್. ಇಷ್ಟ ಬಂದಂಗ ಹಾಕ್ತಾರೆ, ಇಷ್ಟ ಬಂದಂಗ ಬಿಡುಗಡೆ ಅಮೌಂಟ್ ನ ಹಾಕ್ತಾರೆ, ಅಥವಾ ಯಾವ್ದಾದ್ರು ಎಲೆಕ್ಷನ್ ಬಂದಾಗ ಅಮೌಂಟ್ ಗಳನ್ನ ಹಾಕ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿರುವಂತ ಒಂದು ವಿಚಾರ, ಏನು ಮಾಡಕ್ ಆಗೋದಿಲ್ಲ. 29-30 ಬಂದಿಲ್ಲ, ಬರುತ್ತೆ. ಸರ್ಕಾರ ಯಾವಾಗಲೂ ಏನಾದ್ರೂ ಒಂದು ನೆಪ ಹೇಳತ್ತೆ, ಪ್ರತಿದಿನ ಇದೇ ಹೇಳ್ತಾ ಇರ್ತಾರೆ. ಆದ್ರೆ ಅಮೌಂಟೇ ಬರ್ತಾ ಇಲ್ಲ ಅಂತಾನು ಕಮೆಂಟ್ ಹಾಕಿದ್ದಾರೆ. ನಿಮ್ ಬೇಜಾರು ಅರ್ಥ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಂದ್ರೆ ಗೌರ್ಮೆಂಟ್ ಅಮೌಂಟ್ ರಿಲೀಸ್ ಮಾಡೋವರೆಗೂ ನೀವು ಏನ್ ಮಾಡಕ್ಕಾಗತ್ತೆ, ವೇಟ್ ಮಾಡ್ಲೇಬೇಕು. ಬೇರೆ ಆಪ್ಷನ್ ಇಲ್ಲ ನಮ್ಗಳಿಗೆ. ಸೊ ವೇಟ್ ಮಾಡ್ಬೇಕು.
ಅಂಡ್ ಈ ವಾರದಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಮೆಜಾರಿಟಿ ಕ್ಲಿಯರೆನ್ಸ್ ಸಿಗುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸರಿನಾ. ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಗಳಿದ್ರು ನಾನು ಅದನ್ನ ಅಪ್ಡೇಟ್ ಮಾಡ್ತೀನಿ. ಅಂಡ್ ಮೆಜಾರಿಟಿ ಕಮೆಂಟ್ಸ್ ಗಳು ಇದೇ ಇರೋದ್ರಿಂದ ನಾನು ಮತ್ತೆ ರಿಪೀಟ್ ಮಾಡಿ ಡ್ರಾಗ್ ಮಾಡಕ್ಕೆ ಇಷ್ಟಪಡಲ್ಲ. ಸೊ ನೆಕ್ಸ್ಟ್ ಏನೇ ಕಮೆಂಟ್ಸ್ ಇದ್ರು ಅದನ್ನ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಈ ವಾರದಲ್ಲಿ ಬರುತ್ತೆ, ತಲೆ ಕೆಡ್ಸ್ಕೋಬೇಡಿ. ನಿಮ್ಗೆ ಓದಿದೀನಿ ಕಮೆಂಟ್ಸ್ ಗಳ, ಇಲ್ಲಾಂದ್ರೆ ವಿಡಿಯೋಗಳಲ್ಲಿ ಹೋಗಿ ಕಮೆಂಟ್ಸ್ ಗಳನ್ನ ನೀವೇ ನೋಡಿ, ಸಾಕ್ಷಿ ಸಿಕ್ಬಿಡುತ್ತೆ ನಿಮ್ಗೆ. ಓಕೆನಾ. ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.